ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ BSc ಕೆಮಿಸ್ಟ್ರಿ ಸಿಲೆಬಸ್ಸು ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಇಂಡಸ್ಟ್ರಿಯಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ, ಡ್ರಗ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಡ್ರಗ್ಸ್ ಅಂದರೆ ಏನು, ಡ್ರಗ್ಸ್ದು ಕ್ಲಾಸಿಫಿಕೇಷನ್ ಹೇಗೆ ಮಾಡ್ತಾರೆ, ಅದರದ್ದು ಎಕ್ಸಾಂಪಲ್ ಏನು, ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇಂಡಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಂದರೆ, ಆರ್ಗ್ಯಾನಿಕ್ ಕಾಂಪೌಂಡ್ಸು ಯಾವ್ಯಾವುದು ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಲ್ಲ, ಡೈಸ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಇಂಡಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅದರಲ್ಲಿ ಒಂದು ಕ್ಲಾಸ್ ಆಫ್ ಕಾಂಪೌಂಡ್ಸ್ ಯಾವುದು ಅಂತಂದರೆ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಡ್ರಗ್ಸ್ ಅಂದ ತಕ್ಷಣವೇ ಅದಕ್ಕೆ ಬೇರೆ ಬೇರೆ ಟರ್ಮಿನಾಲಜಿಗಳನ್ನ ಯೂಸ್ ಮಾಡ್ತಾರೆ. ಮೆಡಿಸನ್ ಅನ್ಬೋದು, ಕೆಮೊಥೆರಪೆಟಿಕ್ ಏಜೆಂಟ್ಸ್ ಅನ್ಬೋದು. ಸೊ ಆದರೆ ಈಗ ಅದು ಕೆಟ್ಟ ಅರ್ಥದಲ್ಲಿ ಯೂಸ್ ಮಾಡಿ ಡ್ರಗ್ ಅಂದ ತಕ್ಷಣ ನಮಗೆ ಬೇರೆ ಏನೋ ಮೀನಿಂಗ್ ಬರುತ್ತದೆ. ಆದರೆ ಡ್ರಗ್ ಆರ್ ದಿ ಮೆಡಿಸನ್ ಆರ್ ದಿ ಅದರ್ ಸಬ್ಸ್ಟೆನ್ಸಸ್ ವಿಚ್ ಹ್ಯಾಸ್ ದಿ ಫಿಸಿಯಲಾಜಿಕಲ್ ಎಫೆಕ್ಟ್ ವೆನ್ ಇಂಜೆಸ್ಟೆಡ್ ಆರ್ ಅದರ್ವೈಸ್ ಇಂಟ್ರಡ್ಯೂಸ್ಡ್ ಇನ್ ಟು ದಿ ಬಾಡಿ. ಸೊ ನಾವು ಬಾಡಿ ಒಳಗಡೆ ಹಾಕಿದಾಗ ಸಮ್ ಫಿಸಿಯಲಾಜಿಕಲ್ ಚೇಂಜ್ ಆಗುತ್ತೆ. ಅಂಥ ಕೆಮಿಕಲ್ಸ್ಗೆ ನಾವೇನಂತ ಕರಿತೀವಿ, ಡ್ರಗ್ಸ್ ಅಂತ ಕರಿತೀವಿ. ಸೊ ಮೆಡಿಕಲ್ ಡಿಕ್ಷನರಿ ಪ್ರಕಾರ ತಗೊಳ್ಳೋದಾದರೆ, ಡ್ರಗ್ ಇಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಅಫೆಕ್ಟ್ ದಿ ಪ್ರೋಸೆಸ್ ಆಫ್ ದಿ ಮೈಂಡ್ ಆರ್ ದಿ ಬಾಡಿ. ಸೊ ನಿಮ್ಮ ಬಾಡಿ ಅಥವಾ ಮೈಂಡ್ ಅದರದ್ದು ಕೆಮಿಕಲ್ ಪ್ರೋಸೆಸ್ ಏನಾಗ್ತಾ ಇರ್ತಲ್ಲ ಅದನ್ನು ಅಫೆಕ್ಟ್ ಮಾಡುತ್ತಲ್ಲ, ಅಂಥದಕ್ಕೆ ಅವ್ರು ಏನಂತ ಕರೀತಾರೆ, ಡ್ರಗ್ಸ್ ಅಂತ ಕರೀತಾರೆ, ಮೆಡಿಸಿನ್ಸ್ ಅಂತ ಕರೀತಾರೆ, ಕೆಮೊಥೆರಪೆಟಿಕ್ ಏಜೆಂಟ್ ಅಂತ ಕರೀತಾರೆ. ಸುಟಬಲ್ ಕೆಮಿಕಲ್ ಕಾಂಪೌಂಡ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಡಿಸೀಸ್ ಆರ್ ಫಾರ್ ಸಫರಿಂಗ್ ಫ್ರಮ್ ದಿ ಪೇಯ್ನಿಂದ ಕಡಿಮೆ ಆಗೋದು ಅಥವಾ ಡಿಸೀಸಸ್ನ ಕಡಿಮೆ ಮಾಡುತ್ತಲ್ಲ, ಅದನ್ನು ಕಡಿಮೆ ಮಾಡುವಂಥ ಕೆಮಿಕಲ್ಸ್ ಯಾವ್ದು ನಾವು ತೊಗೊಳ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಡ್ರಗ್ಸ್ ಅಂತ ಕರಿತೀವಿ. ಸೊ ಅಥವಾ ಇನ್ನೊಂದು ಥರ ಡಿಫೈನ್ ಮಾಡೋದಾದರೆ, ಇಟ್ಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಯೂಸ್ ಟು ಟ್ರೀಟ್, ಕ್ಯೂರ್, ಪ್ರಿವೆಂಟ್ ಆರ್ ಡಯಾಗ್ನೈಸ್ ದಿ ಡಿಸೀಸ್. ಸೊ ಟ್ರೀಟ್ ಮಾಡೋದಕ್ಕೆ, ಏನು ಕಾಯಿಲೆ ಬಂದಿದೆ ಅದಕ್ಕೆ ವಾಸಿ ಆಗೋಂಗೆ ಅದನ್ನು ಟ್ರೀಟ್ ಮಾಡೋದಕ್ಕೆ, ಕ್ಯೂರ್ ಮಾಡೋದಕ್ಕೆ, ಅದನ್ನು ಬರದೇ ಇರೋ ಥರ ತಡೆಯೋ ಥರ, ಅಥವಾ ಏನು ಕಾಯಿಲೆ ಬಂದಿದೆ ಅಂತ ಕಂಡುಹಿಡಿಯೋದಕ್ಕೆ ಮಾಡ್ತೀವಿ, ಕೆಮಿಕಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತೀವಿ. ಆ ಕೆಮಿಕಲ್ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಡ್ರಗ್ಸ್ ಅಂತ ಕರಿತೀವಿ. ಆ ಥರ ಕೆಮೊಥೆರಪಿ ಅಂತ ಹೇಳ್ತೀವಿ. ಕೆಮೊಥೆರಪಿ ಅಂತಂದ್ರೇನು, ಈ ಡ್ರಗ್ಸ್ನ ತೊಗೊಂಡಾಗ ಹೌ ಇವ ಬಾಡಿ ಸೆಲ್ಸ್, ಮೈಂಡ್ ಇರ್ಬೋದು, ಬಾಡಿ ಸೆಲ್ಸ್ ಇರ್ಬೋದು, ಅವು ಹೇಗೆ ರಿಯಾಕ್ಟ್ ಮಾಡುತ್ತೆ, ಆ ಇನ್ಫೆಕ್ಷನ್ಸ್ ಆಗಿರ್ಬೋದು, ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಪ್ಯಾಥೋಜನ್ಸ್ ಇರ್ಬೋದು, ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್, ದ ಕೆಮಿಕಲ್ ಪ್ರೋಸೆಸ್ನ ಹೇಗೆ ಆಲ್ಟರ್ ಮಾಡುತ್ತೆ, ಕೆಮಿಕಲ್ ಪ್ರೋಸೆಸ್ದು ಏನಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕೆಮೊಥೆರಪಿ ಅಂತ ಹೇಳ್ತೀವಿ. ಸ್ಟಡಿ ಆಫ್ ಡ್ರಗ್ಸ್, ಅದು ಎಫೆಕ್ಟ್ ಆಫ್ ಸ್ಟಡಿ ಆಫ್ ದಿ ಡ್ರಗ್ಸ್ಗೆ ನಾವೇನಂತ ಕರಿತೀವಿ, ಕೆಮೊಥೆರಪಿ ಅಂತ ಹೇಳ್ತೀವಿ. ಟ್ರೀಟ್ಮೆಂಟ್ ಆಫ್ ಡಿಸೀಸ್ ಆರ್ ಇನ್ಫೆಕ್ಷನ್ಸ್ with a specific drugs that destroys the microorganism without affecting the cells of the body is known as chemotherapy. The term chemotherapy was first introduced by Ehrlich in 1900 ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ನಾವು ಬೇರೆ ಥರ ಡ್ರಗ್ಸ್ನ ಏನು ಮಾಡ್ಬೋದು, ಬೇರೆ ಬೇರೆ ಥರ ಓರಲ್ ಅಡ್ಮಿನಿಸ್ಟ್ರೇಷನ್ಸ್ ಮಾಡ್ತೀವಿ. ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ದಿ ಟ್ಯಾಬ್ಲೆಟ್ ಇರ್ಬೋದು, ಕ್ಯಾಪ್ಸ್ಯೂಲ್ಸ್ ಇರ್ಬೋದು, ಲಿಕ್ವಿಡ್ಸ್ ಇರ್ಬೋದು, ಸೊಲ್ಯೂಷನ್ಸ್ ಇರ್ಬೋದು, ಸಸ್ಪೆನ್ಷನ್ಸ್ ಇರ್ಬೋದು, ಸಿರಪ್ಸ್ ಇರ್ಬೋದು, ಎಕ್ಸಲರೀಸ್ ಇರ್ಬೋದು. ಹಾಗೆ ಬೇರೆ ಬೇರೆ ನಾವೇನು ಮಾಡ್ತಾ ಹೋಗ್ತೀವಿ, ಡ್ರಗ್ಸ್ನ ತಗೊಳ್ತಾ ಹೋಗ್ತೀವಿ. ಈಗ ಆ ಡ್ರಗ್ಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಕ್ಲಾಸಿಫಿಕೇಷನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇನ್ಫೆಕ್ಷಿಯಸ್ ಡಿಸೀಸಸ್ ಇರ್ಬೋದು, ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಇರ್ಬೋದು. ಅದು ಬಿಟ್ಟು ಬೇರೆ ಇವೆರಡೂ ಅಲ್ಲದೆ, ಇನ್ಫೆಕ್ಷನ್ ಇಲ್ದಿರೋದು, ನಾನ್ ಇನ್ಫೆಕ್ಷನ್ಸ್ ಅಲ್ಲದೆ ಬೇರೆ ಥರ ಇರುತ್ತಲ್ಲ, ಅಂಥ ಡಿಸೀಸಸ್ಗೆ ಯೂಸ್ ಮಾಡೋ ಡ್ರಗ್ಸ್ಗಳಿಗೆ ಬೇರೆ ಕೆಟಗರಿಗೆ ಮಾಡ್ತಾರೆ. ಸೊ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಅನಲ್ಜೆಸಿಕ್ಸ್ ಇರ್ಬೋದು, ಆ್ಯಂಟಿಪೈರೆಟಿಕ್ಸ್ ಇರ್ಬೋದು. ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಆ್ಯಂಟಿಬಯೋಟಿಕ್, ಬ್ಯಾಕ್ಟೀರಿಯಲ್ ಅದನ್ನು ಯೂಸ್ ಮಾಡ್ತೀವಿ. ಆ ಥರ ಆ್ಯಂಟಿ ಮಲೇರಿಯಲ್ ಇರ್ಬೋದು, ಆ್ಯಂಟಿಸೆಪ್ಟಿಕ್ ಇರ್ಬೋದು, ಟ್ರ್ಯಾಂಕ್ವಿಲೈಸರ್ಸ್ ಇರ್ಬೋದು. ಇದು ದೇ ಆರ್ ಡಸನ್ ಕಮ್ ಅಂಡರ್ ಇನ್ಫೆಕ್ಷನ್ ಅಥವಾ ನಾನ್ ಇನ್ಫೆಕ್ಷನ್ ಡಿಸೀಸಸ್ ಅಲ್ಲದೆ ಇರೋವಂಥದಕ್ಕೂ ಯೂಸ್ ಮಾಡ್ತೀವಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅದರ್ ಕೆಟಗರಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಕ್ಲಾಸಿಫಿಕೇಷನ್ ಆಫ್ ದಿ ಡ್ರಗ್ಸ್ನ ಮಾಡ್ತೀವಿ. ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಬೇರೆ ಥರ ಡ್ರಗ್ಸ್ನ ಯೂಸ್ ಮಾಡ್ತೀವಿ, ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಬೇರೆ ಥರ ಡ್ರಗ್ಸ್ನ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಬೇರೆ ಕಾಯಿಲೆ, ಬೇರೆ ಥರ ಡಿಸೀಸಸ್ನ ನಾವು ಬೇರೆ ಬೇರೆ ಥರ ಡ್ರಗ್ಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಕ್ಲಾಸ್ ಯಾವುದು ಅಂದರೆ ಅನಲ್ಜೆಸಿಕ್ಸ್. ಇದು ಪೇಯ್ನ್ ರಿಲೀವರ್ಸ್ಗೆ ನಾವು ಅನಲ್ಜೆಸಿಕ್ಸ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ, ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಆ್ಯಂಡ್ ಪೆರಿಫೆರಲ್ ಎಕ್ಸ್ಟರ್ನಲ್ ಪೇಯ್ನ್ ಮೆಕ್ಯಾನಿಸಮ್ ವಿತೌಟ್ ಸಿಗ್ನಿಫಿಕೆಂಟ್ಲಿ altering the consciousness is referred as analgesics.
ಸೊ ಇದೇನು ಮಾಡುತ್ತೆ, ನಿಮ್ಗೆ ಎಲ್ಲಿ ಏನು ನೋವಾಗಿದೆಯಲ್ಲ ನೋವನ್ನ ಕಡಿಮೆ ಮಾಡುತ್ತೆ. ಕಡಿಮೆ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS ಅಂತ ಹೇಳ್ತೀವಿ, ಅದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ ವಿತೌಟ್ ಆಲ್ಟರಿಂಗ್ ದಿ ಕಾನ್ಷಿಯಸ್ನೆಸ್. ನಿಮಗೆ ಪ್ರಜ್ಞೆ ಹೋಗದಿರೋ ಥರ, ನಿಮಗೆ ಪ್ರಜ್ಞೆ ಇರುತ್ತೆ ಆದರೆ ಪೇನ್ ಮಾತ್ರ ಕಡಿಮೆ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅನಾಲ್ಜೆಸಿಕ್ಸ್ ಅಂತ ಕರಿತೀವಿ. ಓನ್ಲಿ ಆಸ್ ಅ ಸಿಂಪ್ಟಮ್ ವಿತೌಟ್ ಟ್ರೀಟಿಂಗ್ ದಿ ಕಾಸ್. ಇದರಿಂದ ನನಗೇನು ಅಂತಂದರೆ, ಈಗ ಏನೋ ಆಗಿದೆ, ನನಗೆ ಕೈ ಮುರಿದೋಗಿದೆ, ಕಾಲು ಮುರಿದೋಗಿದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಏನಾಗ್ತಾಯಿದೆ, ನನಗೆ ತುಂಬ ಪೇನ್ ಬರ್ತಾ ಇದೆ, ಪೇನ್ ತಡ್ಕೊಳೋಕ್ಕಾಗ್ತಾ ಇಲ್ಲ. ಸೊ ಆ ಪೇನ್ ತಡ್ಕೊಂಡ್ರೆ ನಾನು ಏನು ಮಾಡ್ಬೋದು, ಅದು ಏನಾಗಿದೆ ಅಂತ ನಾನು ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಸೊ ಹಾಗಾಗಿ ಫಸ್ಟ್ ಏನು ಮಾಡ್ತಾರೆ ಅವರು, ಪೇನ್ ಕಿಲ್ಲರ್ಸ್ನ ಕೊಡ್ತಾರೆ. ಪೇನ್ ಕಿಲ್ಲರ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಅದು ಆ್ಯಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಪೇನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪೇನ್ ಕಡಿಮೆ ಆದಮೇಲೆ ನೋಡಿ ಅದು ಏನಾಗಿದೆ ಅಂತ ನೋಡಿ ಅವ್ರು ಏನು ಮಾಡ್ಬೋದು, ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಇಟ್ಸ್ ಓನ್ಲಿ ಪೇನ್ ಓನ್ಲಿ ಎ ಸಿಂಪ್ಟಮ್. ಆ ಪೇನ್ ಯಾಕೆ ಬರ್ತಾ ಇದೆ, ಏನೋ ನಿಮ್ಮ ಬಾಡಿನಲ್ಲಿ ಏನಾಗ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಆ ಪ್ರಾಬ್ಲಮ್ ಏನಾಗ್ತದೆ, ಇಟ್ ಇಸ್ ಕಮಿಂಗ್ ಔಟ್ ಇನ್ ದಿ ಫಾರ್ಮ್ ಆಫ್ ದಿ ಪೇನ್, ಇಟ್ ಇಸ್ ಕಮಿಂಗ್ ಔಟ್ ಆಸ್ ಅ ಸಿಂಪ್ಟಮ್. ಸೊ ಹಾಗೆ ಅದು ಸಿಂಪ್ಟಮ್ಸ್ನ ಕಡಿಮೆ ಮಾಡಿ ಆಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಅನಾಲ್ಜೆಸಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು ಅಂದರೆ ಆಸ್ಪರಿನ್ ಇರ್ಬೋದು, ಐಬುಪ್ರೋಫಿನ್ ಇರ್ಬೋದು, ಟೆಕಾಫಿನ್ ಇರ್ಬೋದು, ಮಾರ್ಫಿನ್ ಇರ್ಬೋದು, ಇದನ್ನೆಲ್ಲ ನಾವು ಅನಾಲ್ಜೆಸಿಕ್ಸ್ ಕರಿತೀವಿ. ಆ ಥರ ಅನದರ್ ಕ್ಲಾಸ್ ಇದೆ ವಿಚ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ಗೆ. ಅದೇನು ಅಂದರೆ ಆ್ಯಂಟಿಪೈರೆಟಿಕ್ಸ್ ಅಂತ ಹೇಳ್ತೀವಿ. ಪೈರೆಟ್ ಅಂತಂದರೆ ಟೆಂಪ್ರೇಚರ್ ಅಂತ. ಸೊ ನಿಮ್ಗೆ ಯಾವ ಡ್ರಗ್ ಬಾಡಿ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡುತ್ತೆ, ಅಥವಾ ಫೀವರ್ ಬಂದಿದ್ದಾಗ ನಾರ್ಮಲ್ ಟೆಂಪ್ರೇಚರ್ಗಿನ್ನ ಕಡಿಮೆ ಮಾಡುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯಂಟಿಪೈರೆಟಿಕ್ ಅಂತ ಹೇಳ್ತೀವಿ. ಪ್ಯಾರಾಸ್ಟಮಾಲ್ ಆಗಿರ್ಬೋದು, ಆಸ್ಪರಿನ್ ಇರ್ಬೋದು, ಇದೆಲ್ಲನೂ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ನನಗೆ ಯಾವುದೋ ಒಂದು ಬಾಡಿ ಒಳಗಡೆ ಏನೋ ಒಂದು ಮೆಕ್ಯಾನಿಸಮ್ ಆಗ್ತಾ ಇದ್ದಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ ತಕ್ಷಣ ಆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ, ವಾಟ್ಸ್ ಅ ಸಿಂಪ್ಟಮ್ ಅಂದರೆ ದೇರ್ ವಿಲ್ ಬಿ ರೈಸ್ ಇನ್ ಟೆಂಪರೇಚರ್. ಸೊ ಹಾಗಾಗಿ ಏನಾಗುತ್ತೆ, ನನಗೆ ಏನೇ ಗಂಟಲು ನೋವು ಇರ್ಬೋದು, ಕಿವಿ ನೋವು ಬರ್ಬೋದು, ಏನೋ ಬರ್ಬೋದು, ಫಸ್ಟ್ ಏನಾಗುತ್ತೆ, ನನಗೆ ಜ್ವರ ಬರ್ತಾ ಹೋಗುತ್ತೆ. ಸೊ ಆ ಜ್ವರ ಏನು ಅಂತಂದರೆ, ಜ್ವರನ ಇದು ಆ್ಯಂಟಿಬಯೋಟಿಕ್ಸ್ ಏನು ಮಾಡುತ್ತೆ, ಆ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಆದರೆ ಡಾಕ್ಟ್ರುಗಳು ಏನು ಮಾಡಬೇಕಾಗತ್ತೆ, ದೇ ಗೋಯಿಂಗ್ ಟು ಚೆಕ್ ಯಾಕೆ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಯಾಕೆ ಫೀವರ್ ಬರ್ತಾ ಇದೆ, ಅದಕ್ಕೆ ಚೆಕ್ ಮಾಡಿ ಅದನ್ನು ಅವ್ರೇನು ಮಾಡಬೇಕಾಗ ಟ್ರೀಟ್ ಮಾಡಬೇಕಾಗತ್ತೆ. ಆ ಥರ ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಯೂಸ್ ಮಾಡುವಂಥ ಡ್ರಗ್ಸ್ 2 ಕ್ಲಾಸ್ ಇದೆ. ಅದರಲ್ಲಿ ಒಂದು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಬೈ ದಿ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಸಪ್ರೆಸ್ ದಿ ಗ್ರೋತ್ ಆರ್ ಕಿಲ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್. ಇದೇನು ಮಾಡುತ್ತೆ ಅಂತಂದರೆ, ನಮಗೆ ಮೈಕ್ರೋ ಆರ್ಗ್ಯಾನಿಸಮಿಂದ ಏನಾಗುತ್ತೆ, ಆ ಪ್ಯಾಥೋಜನ್ಸ್ ಅಂತ ಏನು ಕರಿತೀವಿ, ಅದರಿಂದ ನನಗೇನಾಗಿರ್ಬೋದು, ಇನ್ಫೆಕ್ಷನ್ ಆಗಿ ಅದರಿಂದ ನನಗೆ ಡಿಸೀಸಸ್ ಬಂದಿರ್ಬೋದು. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಒಂದು ಆ ಡಿಸೀಸ್ ಆ ಇನ್ಫೆಕ್ಷನ್ಸ್ ಬರ್ದೇ ಇರೋ ಥರ ನಾನು ನೋಡ್ಕೋಬೇಕಾಗತ್ತೆ, ಅಥವಾ ಬಂದಿದ್ದರೆ ಅದನ್ನು ನಾನು ಸಾಯಿಸಬೇಕಾಗತ್ತೆ, ಅಥವಾ ಅದು ಗ್ರೋತ್ ಆಗ್ತಾ ಇರುತ್ತೆ ಮೈಕ್ರೋ ಆರ್ಗ್ಯಾನಿಸಮು, ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಆವಾಗ ನಾನು ಯಾವ ಡ್ರಗ್ನ ಯೂಸ್ ಮಾಡ್ತೀನಲ್ಲ, ಯಾವ ಮೆಡಿಸಿನ್ಸ್ನ ಯೂಸ್ ಮಾಡ್ತೀನಲ್ಲ, ನಾನು ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀನಿ. ಯಾಕೆ ಇದಕ್ಕೆ ಆ್ಯಂಟಿ ಅಂತಂದರೆ ಎಗೇನೆಸ್ಟ್ ಅಂತ, ಬಯೋಟಿಕ್ಸ್ ಅಂದರೆ ಏನು, ದೀಸ್ ಆರ್ ಪ್ರೊಡ್ಯೂಸ್ ಫ್ರಮ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಓನ್ಲಿ. ಸೊ ಹಂಗೆ ಇದು ಬಯೋಟಿಕ್ಸಿಂದನೇ ಆಗಿದೆ, ಹಾಗಾಗಿ ಇದನ್ನು ಆ್ಯಂಟಿಬಯೋಟಿಕ್ಸ್ ಅಂತ ಕರೀತಾರೆ. ದೀಸ್ ಆರ್ ದಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಬೈ ದಿ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ದಟ್ ಕೆನ್ ಬಿ ಯೂಸ್ ಟು ಸಪ್ರೆಸ್ ದಿ ಗ್ರೋತ್ ಆರ್ ಕಿಲ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್. ಫಸ್ಟ್ ಇದನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ 1929 ಫಸ್ಟ್ ಪೆನ್ಸಿಲಿನ್ ಮೋಲ್ಡ್ ಮಾಡ್ತಾನೆ. ಅದರಿಂದ ಮೋಲ್ಡಿಂದ ಪೆನ್ಸಿಲಿನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಮೋಲ್ಡ್ ಇಸ್ ಮೈಕ್ರೋ ಆರ್ಗ್ಯಾನಿಸಮ್. ಅದರಿಂದ ಏನು ಮಾಡ್ತಾನೋ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ, ಹಾಗಾಗಿ ಅದಕ್ಕೆ ಪೆನ್ಸಿಲಿನ್ ಅಂತ ಹೆಸರು ಕೊಡ್ತಾನೆ. ಅದು ಬಿಟ್ಟರೆ ಕ್ಲೋರೋಫೆಮೆಸಿನ್ ಇರ್ಬೋದು, ಟೆಟ್ರಾಸೈಲಿನ್ ಇರ್ಬೋದು, ಆಲ್ ದೀಸ್ ಆರ್ ಆ್ಯಂಟಿಬಯೋಟಿಕ್ಸ್ ಆಗಿ ನಾವೇನು ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಅನದರ್ ಕ್ಲಾಸ್ ಆಫ್ ಕಾಂಪೌಂಡ್ಸ್ ಇನ್ಫೆಕ್ಷಸ್ ಇರೋದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್. ಸೊ ಏನಾಗ್ತಾ ಇರುತ್ತೆ, ನಾಟ್ ಓನ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಏನಾಗಿರ್ಬೋದು, ಅದೇನಾದರೂ ಬ್ಯಾಕ್ಟೀರಿಯಾ ಆಗಿದ್ದರೆ ಅದರಿಂದ ಏನಾದರೂ ನಿಮಗೆ ಡಿಸೀಸಸ್ ಬರ್ತಾ ಇದ್ದರೆ ಅದನ್ನು ಹೆಲ್ಡಪ್ ಮಾಡೋಕ್ಕೆ, ಅದನ್ನು ಸಪ್ರೆಸ್ ಮಾಡೋದಕ್ಕೆ, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಡ್ರಗ್ಗೆ ನಾವೇನಂತ ಕರಿತೀವಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಕರಿತೀವಿ. ಡ್ರಗ್ಸ್ ದಟ್ ಡಿಸ್ಟ್ರಾಯ್ ದಿ ಬ್ಯಾಕ್ಟೀರಿಯಾ ಆರ್ ಇನ್ಹಿಬಿಟ್ಸ್ ದೇರ್ ಗ್ರೋತ್ ಆಫ್ ದಿ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಆಸ್ ಆ್ಯಂಟಿ ಬ್ಯಾಕ್ಟೀರಿಯಲ್. ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಇನ್ಫೆಕ್ಷನ್ ಯಾಕಾಗ್ತಿದೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದಿ ಬ್ಯಾಕ್ಟೀರಿಯಲ್. ಆ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡುವಂಥದ್ದು, ಆ ಬ್ಯಾಕ್ಟೀರಿಯಲ್ ಗ್ರೋತ್ನ ಇನಬಿಟ್ ಮಾಡುವಂಥದ್ದು, ಅಂಥ ಡ್ರಗ್ಗೆ ನಾವೇನಂತ ಕರಿತೀವಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತೀವಿ. ಸಲ್ಫೆನಮೈಡ್ ಈಸ್ ಅನ್ ಎಕ್ಸಾಂಪಲ್. ಸೊ ಅದೇ ಥರ ಏನಾಗುತ್ತೆ ಅಂತಂದರೆ, ಅದೇ ಥರ ನಿಮಗೆ ಟ್ರ್ಯಾಂಕ್ಯುಲೈಸರ್ಸ್ ಇರ್ಬೋದು. ಟ್ರ್ಯಾಂಕ್ಯುಲೈಸರ್ಸ್ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಮೆಂಟಲ್ ಸ್ಟ್ರೆಸ್ ಆಗಿದ್ದಾಗ ಆ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ. ಅದೇ ಥರ ನಿಮ್ಗೆ
ಅಂದರೆ ಬೇರೆ ಬೇರೆ ರೀಸನ್ಗೆ ಬೇರೆ ಬೇರೆ ಡ್ರಗ್ಗಳನ್ನ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಜನರಲಿ ನಾವೇನು ಅಂತ ಹೇಳ್ತೀವಿ, ಇನ್ಫೆಕ್ಷಿಯಸ್ಸು ನಾನ್ ಇನ್ಫೆಕ್ಷಿಯಸ್ಗೆ ಅದು ನೋಡಿಕೊಂಡು ಯಾವುದಿದೆ ಅಂತ ನೋಡಿಕೊಂಡು ಅಕಾರ್ಡಿಂಗ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಮೆಡಿಸಿನ್ಸ್ನ ತಗೊಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಡ್ರಗ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.